ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲಮರಿ ಗ್ರಾಮದಲ್ಲಿಂದು ನಿನ್ನೆ ರಾತ್ರಿ ಭಾರೀ ಗಾಳಿ ಬೀಸಿದ್ದರಿಂದ ಗೆದ್ದಲಮರಿ ಗ್ರಾಮದಲ್ಲಿ ತುಂಬಾ ಮನೆಗಳು ನೆಲಕ್ಕಚ್ಚಿದ್ದು ಸಾಕಷ್ಟು ರೈತರಿಗೆ ಕೂಲಿಕಾರರಿಗೆ ನಷ್ಟ ಉಂಟಾಗಿದೆ. ಬಸವರಾಜ್ ಎಂಬುವರ ಮನೆಯ ಸೀಟುಗಳು ಹಾರಿ ಹೋಗಿ ಕಲ್ಲುಗಳು ಬಿದ್ದಿದ್ದರಿಂದ ಮನೆ ಸಂಪೂರ್ಣವಾಗಿ ಹಾಳಾಗಿದ್ದು, ಮನೆಯ ಸಾಮಗ್ರಿಗಳು ಟಿವಿ ಕೂಡ ಸಂಪೂರ್ಣವಾಗಿ ಜಖಂಗೊಂಡಿವೆ. ಬಸವರಾಜ್ ಕುಟುಂಬ ಬದುಕು ಬೀದಿಗೆ ಬಂದಂತಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ರವಿಚಂದ್ರ ಆನಂದ್ ಸೌಕಾರ್, ರಾಜ್ ಸಂತೋಷ್ ನಾಯಕ್, ಚಂದ್ರಶೇಖರ್ ಸೌಕಾರ್ ದಂಡೀನ್ ಹಾಗೂ ಕೃಷ್ಣ ಜಾಧವ್ ಆಗಮಿಸಿ ಹಾನಿಗೊಳಗಾದಂತ ಬಸವರಾಜ್ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಮಾಡಿ, ಹಾನಿಗೊಳಗಾದಂತ ಮನೆಯನ್ನ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಕೂಡಲೇ ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡುವಂತೆ ಕರೆ ಮಾಡಿ ಮಾತನಾಡಿದ್ರು. ಮನೆ ಕಳೆದುಕೊಂಡು ದಿಕ್ಕು ತೋಚದಂತಾಗಿದೆ ಅಂತ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಈ ಸಮಯದಲ್ಲಿ ರಾಜ್ ಸಂತೋಷ್ ನಾಯಕ್, ರವಿಚಂದ್ರ ಆನಂದ್ ಸೌಕಾರ್, ಚಂದ್ರಶೇಖರ್ ಸೌಕಾರ್ ದಂಡೀನ್, ಕೃಷ್ಣ ಜಾಧವ್ ಕುಟುಂಬಸ್ಥರು, ಗ್ರಾಮಸ್ಥರು ಭಾಗಿಯಾಗಿದ್ರು. ಬನ್ನಿ ಸೌಕಾರ ಸೌಕಾರ ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದಿದ್ದೆ ನಾನು. ಕಲೆಕ್ಟರ್ ಇವ್ರಿಗೆ ಏನು ಪರಿಹಾರ ಸಾಹೇಬ್ರಿಗೆ ತಿಳಿಸಿ ಸರ್, ಈಗ ಪ್ರಾಥಮಿಕರಿಗೆಲ್ಲ ರಿಪೋರ್ಟ್ ಮಾಡಿ ಕಳಿಸಿ ಅಂತಂದಾರೆ. ಡಾಕ್ಯುಮೆಂಟ್ಸ್ ಮಧ್ಯಾಹ್ನ ಕೊಡ್ತೀವಿ ಅಂತಂದಾರೆ. ಈಗ ಇಲ್ಲಿ VSS ಅಲ್ಲಿ ಯಾರದ ಅವ್ರಿಗೆ ಏನಾದ್ರು ಇವ್ರಿಗೆ ಒಂದಷ್ಟು ಅಕ್ಕಿ ವ್ಯವಸ್ಥೆ ಮಾಡ್ತಾರೆ. ಸಾಹೇಬ್ರು ಕೂಡ ಮಾತಾಡ್ಸಿ ನಾವ್ ಹೇಳಿವಿ ಅಂತ ಬಂದಿದ್ರೆ ಇಲ್ಲಿ ಮನಿ ಬಿದ್ದದ ಗೆದ್ದಲಮರಿ ಪತ್ರಸದ ಆರೋಗ್ಯದಲ್ಲ, ಅದಕ್ಕೆ ಸ್ವಲ್ಪ ನಿಮ್ದು ಏನಾರ ಇವ್ರಿಗೆ ಹೆಲ್ಪ್ ಮಾಡ್ರಿ. ಅಕ್ಕಿ ಅದು ಏನು ನಿಮ್ಮ ರೇಷನ್ ಬರ್ತಾವಲ್ಲ, ತಹಸೀಲ್ದಾರ್ ಇಲ್ಲಿ ತಲಾಟರ್ನ ಬಂದಾರ, ಮತ್ತು ಸಂತೋಷ್ ನಾಯ್ಕರು ಬಂದಾರ, ಮಾತಾಡ್ತಾರ. ಹಲೋ, ಹಾಂ ನಮಸ್ಕಾರ. ಅದೇ ಮತ್ತೆ ಏನ್ ಪರಿಹಾರ ಬರ್ತದ? ಅವ್ರ ರೇಷನ್ ಗೀಷನ್ ಕೊಡಂದ್ರ ಅವ್ರ ಕಡೆಯಿಂದ ಏನಾರಲ್ಲ, ಸುಮ್ಮ ಅವ್ರಲಿಂದ ಅವ್ರ ಕಡೆಯಿಂದ ಹೆಲ್ಪ್ ಮಾಡಿದ್ರಿ. ಸ್ವಲ್ಪ ರೇಷನ್ ಗೀಷನ್ ಕೊಡ್ರಿ, ಆಮೇಲೆ ಪರಿಹಾರ ಏನದ ಅದ ಇದು ಮಾಡ್ರಿ. ಅವ್ರು ಮಾಡ್ತಾರೆ ಪರಿಹಾರ. ಮಾತಾಡ್ತೇನೆ ಸ್ವಲ್ಪ ಏನದ ನಿಮ್ಮ ಅನುಕೂಲ ಮಾಡ್ಕೊಡ್ರಿ. ಏನ್